ಎಲ್ಲರಿಗೂ ನಮಸ್ಕಾರ. ಸಮೀರಾ, ಸಮೀರಾ, ಸಮೀರಾ. ಸತ್ಯ ಹೇಳ್ತಾ ಇದೀನಿ. ರೋಚಕೆ ದಳದಿಲ್ವಾ ನಿಮ್ಗೆ? ರಕ್ತ ಕುದಿಯೋದಿಲ್ವಾ ನಿಮ್ಗೆ ಅಂತಂದು ಜನರನ್ನ ಮಂಗಗಳು ಮಾಡ್ಬಿಟ್ಟು, ಹ್ಮ್ ಒಳ್ಳೊಳ್ಳೆ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಒಳ್ಳೊಳ್ಳೆ ಸಿಸ್ಟಮ್ ಇಟ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಜನರೇಟ್ ಮಾಡ್ಕೊಂಡು ಇದ್ದೆ. ಇವಾಗ ನೋಡು, ಮೊಬೈಲ್ ಕ್ಯಾಮ್ರಾಗ್ ಬಂದ್ಬಿಟ್ಟೆ. ಬೇಕಿತ್ತಾ ಸಮೀರಾ ನಿನಗಿದು? ಸತ್ಯ ಹೇಳ್ತಾ ಇದೀನಿ ಅಂತ ನೂರ್ ಸಾರಿ ಹೇಳ್ಕೊಂಡು, ಆದ್ರೆ ಆ ಸತ್ಯದ ಬದಲು ಬರೀ ಸುಳ್ಳುನ್ನೇ ಹೇಳ್ಕೊಂಡು ಜೀವನಾನೇ ನಡೆಸ್ಬಿಟ್ಟಲ್ಲೋ. ಹ್ಮ್ ಆಗ್ಬೇಕಿತ್ತು ನನ್ನ ಮಗನೇ, ನಿನಗೆ ಆಗಬೇಕಾಗಿತ್ತು. ಇದಾಗಬೇಕಾಗಿತ್ತು ನಿನಗೆ. ಅಲ್ಲ ಕಣ, ಏನೋ ಹೇಳ್ದಲ್ಲ, ನನಗೆ ಯಾರು ಮನೆ ಕೊಡ್ತಾ ಇಲ್ಲ, ಓನರ್ ಒಂದು ಹೊರಗಡೆ ಹಾಕ್ಬಿಟ್ರು ನನ್ನ ಅಂತ. ನೀನ್ ನಂಗೆ ಸುಳ್ಳು ಹೇಳೋನಂಗ್ ಮನೆ ಯಾರೋ ಕೊಡ್ತಾರೆ? ಹ್ಮ್ ನಿನ್ನ ಮುಲ್ಲಾ ಖಾನ್ಗಳು ನಿನಗೆ ಅಮೌಂಟ್ ಕಾಸು ಕೊಟ್ರಲ್ಲ, ಅವ್ರಗಳ ಹತ್ರಕ್ಕೆ ಹೋಗ್ಬಿಟ್ಟು ನನಗೆ ಮನೆ ಕೊಡ್ಸಿ ಅಂತ ಕೇಳು, ಕೊಡಿಸ್ತಾರೆ. ಹೋಗಲ್ಲಿರು. ಹ್ಮ್ ನಂಬ್ಬಿಟ್ಟಿರ ಕಣ್ರಪ್ಪ. ಆಮೇಲೆ ಇದ್ನು ನಂಬ್ಬಿಟ್ಟು ಅಯ್ಯೋ ನಮ್ ಸಮೀರಣ ಅಂತ ಅನ್ಕೊಂಡು ಹೋಗ್ಬಿಟ್ಟಿರ. ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾವನವನು. ಯಾಕೆಂದ್ರೆ ಇವಾಗ ಜನ ಹೊರಗಡೆಗೆ ಬಂದ್ರೆ ಚಪ್ಪಲಿಲ್ ಹಾಕ್ತಾರೆ ಅನ್ನೋದು ಗೊತ್ತೈತೆ. ಅದಕ್ಕೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾವನವನ್ ಅಷ್ಟೇ. ನಂಬಬೇಡಿ, ಆಮೇಲೆ ನಂಬುಬಿಟ್ಟು ಮತ್ತೆ ಇನ್ನೊಂದ್ಸತಿ ಮಂಗಗಳಾಗ್ಬೇಡಿ ನೀವುಗಳು. ಸಮೀರಾ, ಏನೋ ಹೇಳ್ದಲ್ಲ, ಆ ಅಜ್ಜಿ ಬಂದು ನನಗೆ ಹೇಳ್ತಿದ್ದಂಗೆನೆ ಕರುಳು ಚುರ್ರು ಅಂದೋಯ್ತು ಅಂತೇಳಿ. ಆ ಚುರ್ರು ಅಂದ್ಬೇಕಾರೆ ಅಜ್ಜಿ ಹತ್ರ ಒಂದ್ ಸ್ವಲ್ಪ ಸಾಕ್ಷಿಗಳನ್ನ ಕೇಳಬೇಕು ಅಂತ ಅನಿಸ್ಲಿಲ್ವಾ ನಿನಗೆ? ಅಜ್ಜಿ, ನಿಮ್ದಕ್ಕೆ ನಮ್ದಕ್ಕೆ ಹೇಳ್ತಾ ಐತೆ, ಆದ್ರೆ ನಿಮ್ದಕ್ಕೆ ಮಗಳು ಇದ್ದಿದ್ದಕ್ಕೆ ಯಾವ್ದಾದ್ರು ಸಾಕ್ಷಿಗೆ ಇದ್ರೆ ಕೊಡಿ ಅಂತ ಕೇಳ್ಬೇಕಿತ್ತಲ್ಲ ಸಮೀರಾ. ಯಾವ್ದಾದ್ರು ಸಾಕ್ಷಿಗೆ ಕೊಡಿ ಅಜ್ಜಿ, ನಿಮ್ದಕ್ಕೆ ಮಗಳಿಗೆ ಫೋಟೋಗೆ ಕೊಡಿ, ನಿಮ್ದು ಮಗಳಿಗೆ ಮಾಸ್ ಕಾರ್ಡ್ಗೆ ಕೊಡಿ, ಟಿಸಿಗೆ ಕೊಡಿ, ಬರ್ತ್ ಸರ್ಟಿಫಿಕೇಟ್ಗೆ ಕೊಡಿ ಅಂತ ಕೇಳ್ಬೇಕಾಗಿತ್ತಲ್ವಾ ಸಮೀರಾ. ಅಜ್ಜಿ ಹೇಳ್ಬಿಟ್ರಂತೆ, ವಿಡಿಯೋ ಮಾಡ್ಬಿಟ್ನಂತೆ. ಇವಾಗ ಗೊತ್ತಾಯ್ತಾ ಸಮೀರಾ ಸತ್ಯ ಯಾವುದು ಅಂತೇಳಿ? ಅವತ್ತು ನೀನ್ ಹೇಳಿದ್ದು ಸತ್ಯ ಅಲ್ಲ, ಬಟ್ ಅವತ್ತು ನಾವುಗಳೇ ಹೇಳಿದ್ವಲ್ಲ ಅದು ಸತ್ಯ. ಸಮೀರನ ಈ ವಿಡಿಯೋ ನೋಡಿ ಸಮೀರನ ಹಿಂಬಾಲಕರು ಯಾವ್ದ್ರಲ್ಲಿ ಪಡ್ಕತಾವ್ರೆ ಅಂತ ನನಗೆ ಕಾಣಿಸ್ತಾ ಇಲ್ಲ. ಎಲ್ಲಾರ ಅನ್ಕತಿರ್ತಾರೆ, ಈ ನನ್ನ ಮಗನ್ ಬಂದು ನಮ್ದನ್ ತಕೊಂಡ್ ನಾವೇ ಹೊಡ್ಕೊಳಂಗ ಆಗೋಯ್ತಲ್ಲ ಅಂತ. ಅಲ್ಲ ಸಮೀರ, ನಿನ್ನ ಹಿಂಬಾಲಕರು ಅದನ್ನೇ ತಾನೇ ಅನ್ಕತಿರ್ತಾರೆ. ಗೊತ್ತಿದೆ, ನನಗೆ ಗೊತ್ತಿದೆ. ಆಮೇಲೆ ಇನ್ನೊಂದು ಏನೋ ಹೇಳ್ದೆ ಅಲ್ಲ ಸಮೀರ, ನೀನು ಏನ್ ಹೇಳ್ದೆ? ಈ ದೇಶದಲ್ಲಿ ಹೋರಾಡುವಂತಹವರು, ಸತ್ಯದ ಪರವಾಗಿ ನಡೆಯುವಂತವರ ಪರಿಸ್ಥಿತಿ ನನ್ನ ಹಾಗೇನೆ ಇರುತ್ತೆ ಅಂತ. ಲೈಕ್ ಗುಬಾಲ್ಡೋ, ನಾಯಿ ನನ್ನ ಮಗನೇ, ನಿನಗಿಂತ ಮುಂಚೆ ಎಷ್ಟೊಂದು ಜನ ಹೋರಾಟ ಮಾಡಿರೋರು ಇದ್ದಾರೆ. ಅವ್ರು ಯಾರು ಮನೆಗಳನ್ನ ಕಳ್ಕೊಂಡಿಲ್ಲಪ್ಪ, ಎಲ್ಲರೂ ಮನೆಗಳಲ್ಲಿದ್ದಾರೆ. ಎಷ್ಟೊಂದು ಜನ ಹೋರಾಟಗಾರರಿದ್ದಾರೆ, ಯಾರು ಮನೆಗಳನ್ನ ಕಳ್ಕೊಂಡು ಬೀದಿಲಿ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಹಾಕಿಲ್ಲ. ಎಲ್ಲರೂ ಮನೆಗಳಲ್ಲೇ ಇದ್ದಾರೆ, ಫ್ಯಾಮಿಲಿಗಳು ಸುಖವಾಗಿ ಸಂತೋಷವಾಗಿದ್ದಾರೆ. ಆಯ್ತಾ ಸಮೀರ? ಆದರೆ ನಿನಗೇನು ಗೊತ್ತಾ ಆ ಪರಿಸ್ಥಿತಿ ಬಂದಿದ್ದು? ಸೃಷ್ಟಿಯಲ್ಲಿ ಇಲ್ಲದೇ ಇರುವಂತಹ ಅನನ್ಯ ಭಟ್ಟನ್ನ ಸೃಷ್ಟಿ ಮಾಡದಲ್ಲ ನೀನು. ಆ ಕಾರಣಕ್ಕೆ ಆ ಅಜ್ಜಿ ಹೇಳಿದ್ದೊಂದು, ಆ ಕತೆಗೆ ಉಪಕಥೆಗಳನ್ನ ಸೇರಿಸಿ ಮಸಾಲೆಯ ಭರಿತವಾದಂತಹ ಕಥೆಯನ್ನ ಇಟ್ಟೆ ನೋಡು ನೀನು. ಅದಕ್ಕೆ ನಿನಗೆ ಇವತ್ತು ಈ ಪರಿಸ್ಥಿತಿ ಬಂದಿದ್ದು. ಏನೂ ಸಾಕ್ಷಿ ಆಧಾರಗಳಿಲ್ದೆ ಒಬ್ಬ ಮನುಷ್ಯನ ಮೇಲೆ ಅವನು ಅತ್ಯಾಚಾರಿ, ಅವನು ಕಳ್ಳ, ಅವನು ಸುಳ್ಳ ಅನ್ನುವಂತಹ ಆಪಾದನೆಯನ್ನ ಮಾಡಿದೆ ನೋಡು ನೀನು. ಅದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿತ್ತು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ, ಸುಳ್ಳು ಜಾಸ್ತಿ ದಿನ ಉಳಿಯೋದಿಲ್ಲ, ಹಾಗೆ ಯಾವ ವ್ಯಕ್ತಿ ಸುಳ್ಳನ್ನ ಹೇಳ್ತಾನಲ್ಲ ಅವನು ಕೂಡ ಜಾಸ್ತಿ ದಿನ ಉಳಿಯೋದಿಲ್ಲ ಅಂತೇಳಿ. ಅದೇ ನಿನಗೂ ಕೂಡ ಇವತ್ತಾಗಿರೋದು. ಆಯ್ತಾ ಸಮೀರ? ಇದನ್ನ ಅರ್ಥ ಮಾಡ್ಕೊಂಡು, ಇದರಿಂದ ಒಂದೊಳ್ಳೆ ನೀತಿ ಪಾಠ ಸಿಕ್ಕೈತೆ ನಿನಗೆ, ಅರ್ಥ ಮಾಡ್ಕೊಂಡು ಬದುಕೋದು ಕಲಿ. ಅದೇ ಒಂದು ಧರ್ಮಸ್ಥಳದಲ್ಲಿ ಅಥವಾ ಒಂದು ಹಿಂದೂ ದೇವಸ್ಥಾನದಲ್ಲಿ ಈ ರೀತಿ ಆಗಿದೆ ಅಂತ ಬಂದು ವಿತೌಟ್ ಎನಿ ಪ್ರೂಫ್ ಬಂದು ಹೇಳಿದನ್ನ ನೀನು ಕೂತ್ಕೊಂಡು ಕಲರ್ ಆಗಿ ಹೇಳ್ದೆ ಅಲ್ಲ, ಅದೇ ನಿನ್ನ ದರ್ಗಾಗಳಲ್ಲಿ ನಿಮ್ಮ ಎಷ್ಟೋ ಜನ ಮೌಲ್ವಿಗಳು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ.
ನಿನ್ನ ಪಂಗಡದವರು, ನಿನ್ನ ಇಸ್ಲಾಂ ಧರ್ಮದವರು ಎಷ್ಟೋ ಹುಡುಗರು, ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ ಅನ್ನೋ ಹೆಸರಲ್ಲಿ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಬಿಸಾಕಿ ಹೋಗಿದ್ದಾರೆ. ಅದ್ರ ಬಗ್ಗೆ ಏನಕ್ಕಪ್ಪ ವಿಡಿಯೋ ಮಾಡ್ಲಿಲ್ಲ ನೀನು? ಅದ್ರ ಬಗ್ಗೆ ಏನಕ್ಕೆ ವಿಡಿಯೋ ಮಾಡ್ಲಿಲ್ಲ ನೀನು? ಸತ್ಯದ ಪರ ನಿಂತಿರೋನು ನೀನು, ಹೋರಾಟಗಾರ ನೀನು. ನೀನೇನ್ ಹೇಳೋ? ಹೋರಾಟಗಾರ ನೀನು. ಹೆಣ್ಣು ಮಕ್ಳಿಗೆ ನ್ಯಾಯ ಕೊಡ್ಸೋನ್ ನೀನು. ಸಮೀರ, ನೀನು ಹೆಣ್ಣು ಮಕ್ಳಿಗೆ ನ್ಯಾಯ ಕೊಡ್ಸೋನ್ ನೀನು. ಅವ್ರ ಪರ ಏನಕ್ಕಪ್ಪ ಹೋರಾಟ ಮಾಡ್ಲಿಲ್ಲ? ಯಾಕೆ ಅವು ಕಾಣಿಸ್ಲಿಲ್ವಾ? ಅಲ್ಲಿದ್ದಂತವ್ರು ಹೆಣ್ಮಕ್ಳಲ್ವಾ? ಏನೋ ಸಮೀರ? ಅರ್ಥ ಮಾಡ್ಕೊಳ್ಳಿ, ಇವನ ಸುಳ್ಳು ಕೊನೆಗೂ ಹೊರಗಡೆ ಬಂದಿದೆ. ತುಂಬಾ ಚೆನ್ನಾಗಿ ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಿದ್ದಾನೆ. ಯಾರು ನಂಬಬೇಡಿ. ಮತ್ತೆ ನಂಬಿ ಸಮೀರಣ ನಿನ್ ಜೊತೆಗೆ ನಾವಿರ್ತೀವಿ ಅಂತ ಮತ್ತೆ ಉರುಳಾಕಳಕ್ ಹೋಗ್ಬಿಡಿ. ಆಯ್ತಾ? ಅಣ್ಣ ತುಂಬಾ ಚೆನ್ನಾಗಿ ಕಾರ್ಡ್ ಪ್ಲೇ ಮಾಡ್ತಾವನೆ, ಸಿಂಪತಿ ಕಾರ್ಡು. ಅವನಿಗೆ ಮನೆ ಇದೆ, ಬಳ್ಳಾರಿಲಿ ಮನೆ ಇದೆ, ಬೆಂಗಳೂರಲ್ಲಿ ಇದ್ದಿದ್ದು ಬಾಡಿಗೆ ಮನೆಯಲ್ಲಿ. ಆ ಮನೆಯನ್ನ ಖಾಲಿ ಮಾಡಿಸಿದಾರೆ ಅಷ್ಟೇ ಹೊರತು ಆತನಿಗೆ ಬಳ್ಳಾರಿಯಲ್ಲಿ ಮನೆ ಇದೆ. ಸೊ ಯಾರು ನಂಬ್ಲಿಕ್ ಹೋಗಬೇಡಿ ಇವನ ಈ ಸಿಂಪತಿ ಡ್ರಾಮಾವನ್ನ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಕುಡಿಲಿ ಸ್ವಲ್ಪ ದಿನ ಇವನು. ಅವಾಗ ಅದ್ರ ಬುದ್ಧಿ ಬರುತ್ತಾ ನೋಡೋಣ. ನಮಸ್ತೆ.